ಚಿನ್ನ ಮತ್ತು ಬೆಳ್ಳಿ ಬೆಲೆ ನೋಡಿ ಎಲ್ಲರೂ ಕೂಡ ಶಾಕ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಭಾರಿ ಪ್ರಮಾಣದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ ಚಿನ್ನ ಮತ್ತು ಬೆಳ್ಳಿ ಮಾರ್ಕೆಟ್ ಅಲ್ಲಿ. ಹಾಗಾದ್ರೆ ಏನಾಗಿದೆ ನೋಡಿ, ಚಿನ್ನ ಮತ್ತು ಬೆಳ್ಳಿ ಮಾರ್ಕೆಟ್ ಈಗ ನಡೆಯುತ್ತಿರುವ ಬೆಳವಣಿಗೆ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ನಿನ್ನೆ ಸ್ವಲ್ಪ ಕಡಿಮೆ ಆಗ್ಬೋದಾ ಅಂತ ಕಾಯ್ತಾ ಇದ್ದವರು ಇವತ್ತು ಮಾರ್ಕೆಟ್ ನೋಡಿದ ಮೇಲೆ ಒಂದೇ ಪ್ರಶ್ನೆ ಕೇಳ್ತಿದ್ದಾರೆ, ಇಷ್ಟು ಜಾಸ್ತಿ ಏರಿಕೆ ಆಗಿದೆಯಲ್ಲ, ಈಗ ಖರೀದಿಸಿದ್ರೆ ನಾಳೆ ಇನ್ನೂ ದುಬಾರಿ ಆಗುತ್ತಾ? ಇನ್ನೊಂದು ಕಡೆ ಈಗಾಗಲೇ ಚಿನ್ನ ಖರೀದಿಸಿಕೊಂಡವರಿಗೆ ದೊಡ್ಡ ಸಂತೋಷ, ಮನೆಯಲ್ಲಿ ಚಿನ್ನ ಇಟ್ಟವ್ರಿಗಂತೂ ಬಂಪರ್ ಅಂತ ಹೇಳ್ಬಹುದು. ಆದ್ರೆ ಖರೀದಿಸಲು ಕಾಯ್ತಾ ಇದ್ದವರಿಗೆ ದೊಡ್ಡ ಟೆನ್ಷನ್ ಅಂತಾನೆ ಹೇಳ್ಬಹುದು. ಚಿನ್ನ ಮಾತ್ರ ಅಲ್ಲ, ಬೆಳ್ಳಿಯಲ್ಲೂ ಕೂಡ ಭಾರಿ ಏರಿಕೆ ಕಾಣ್ತಾ ಇದೆ. ಹಾಗಾದ್ರೆ ಈ ಒಂದು ಏರಿಕೆ ಇಲ್ಲಿಗೆ ನಿಲ್ಲುತ್ತಾ, ಇಲ್ಲಿಂದ ಉಲ್ಟಾ ಹೊಡೆಯುತ್ತಾ, ಅಥವಾ ಚಿನ್ನ ಮತ್ತು ಬೆಳ್ಳಿ ಬೆಲೆ ಹೊಸ ದಾಖಲೆ ಮಟ್ಟಕ್ಕೆ ಹೋಗುತ್ತಾ, ಅಥವಾ ಇಲ್ಲಿಂದ ದೊಡ್ಡ ಮಟ್ಟದಲ್ಲಿ ಕುಸಿತವಾಗುತ್ತಾ ಎಂಬುವ ಪ್ರಶ್ನೆ ಕೂಡ ಬಂದಿದೆ. ಈಗ ಖರೀದಿಸಬೇಕಾ ಬೇಡವಾ ಎಲ್ಲ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಚಿನ್ನ ಬೆಳ್ಳಿ ಬೆಲೆ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ 10 ಗ್ರಾಂ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ. ನೋಡಿ, ಇನ್ನು ಸ್ವಲ್ಪ ದಿನ ಕಾಯೋದು ಒಳ್ಳೇದಾಗುತ್ತಾ ಅಥವಾ ಈಗ ಖರೀದಿ ಮಾಡಬೇಕಾ? ಇವತ್ತಿನ ವಿಡಿಯೋ ಚಿನ್ನ ಬೆಳ್ಳಿ ಸಂಪೂರ್ಣ ಮಾರ್ಕೆಟ್ ಟ್ರೆಂಡ್, ಪ್ರಮುಖ ಸಪೋರ್ಟ್, ರೆಸಿಸ್ಟೆನ್ಸ್ ಮತ್ತು ಮುಂದೆ ಏನಾಗಬಹುದು ಅನ್ನೋದನ್ನ ಸರಳವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ. ಆದ್ರೆ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಚಿನ್ನ ಖರೀದಿಸಲು ಬಯಸೋರು ಯಾವ ರೀತಿಯಲ್ಲಿ ಚಿನ್ನ ಖರೀದಿಸಬಹುದು ಅನ್ನೋದನ್ನ ಹೇಳ್ತೇನೆ. ಮೊದಲಿಗೆ ನೀವು ಚಾರ್ಟ್ ನೋಡಬಹುದು ವೀಕ್ಷಕರೇ. 3 ತಿಂಗಳಲ್ಲಿ ಬೆಲೆ 1,17,000 ರೂಪಾಯಿ ಇಳಿಕೆ ಇದೆ. ಅಂದ್ರೆ 3 ತಿಂಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಬೆಲೆ ಅಂತೂ ಇಳಿಕೆಯಲ್ಲಿ ಸಾಕ್ತಾ ಇದೆ. ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಎರಡೂ ಕೂಡ ಮೇ ತಿಂಗಳಿಗೆ ಆಗಸ್ಟ್ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಇಳಿಕೆಯಲ್ಲಿ ಸಾಕ್ತಾ ಇದೆ. ಆದ್ರೆ ಈ ಒಂದು ದಿನದ ಬದಲಾವಣೆ ನೋಡಿ ಎಲ್ಲರೂ ಕೂಡ ಆಶ್ಚರ್ಯವಾಗಿದ್ದಾರೆ. ತಜ್ಞರು ಕೂಡ ತಂಡ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಿ, ಕೇವಲ 5 ದಿನದಲ್ಲಿ 11,000 ರೂಪಾಯಿ ಬೆಲೆ ಏರಿಕೆ ಆಗಿದೆ. 5 ದಿನದಲ್ಲಿ 11,000 ರೂಪಾಯಿ ಏರಿಕೆ ಆಗಿದೆ. ಅಂದ್ರೆ ಯಾರೆಲ್ಲ ಮೊನ್ನೆ ಬೆಲೆ ಇಳಿಕೆ ಆದಾಗ ಖರೀದಿ ಮಾಡಿದ್ರಲ್ಲ, ಅವರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ನೋಡಿ, MCX ಈ ಒಂದು ಸಿಲ್ವರ್ ಫ್ಯೂಚರ್ಸ್ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. 3 ಲಕ್ಷ ರೂಪಾಯಿಂದ ಬೆಲೆ 2,10,000 ರೂಪಾಯಿ ತನಕ ಬಂದಿತ್ತು. ಯಾರೆಲ್ಲ 2,10,000 ರೂಪಾಯಿದಾಗ ಖರೀದಿ ಮಾಡಿದ್ರಲ್ಲ, ಅವರಿಗೆ ಬಂಪರ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈಗ 2,28,000 ಬೆಲೆಯಾಗಿದೆ. ಅಂದ್ರೆ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿದ್ದು ಒಂದೇ ದಿನ ಬರೋಬ್ಬರಿ 4,000 ರಿಂದ 5,000 ರೂಪಾಯಿ ಬೆಲೆ ಏರಿಕೆ ಆಗಿದೆ. ಇದು ಸಾಮಾನ್ಯ ಏರಿಕೆ ಅಲ್ಲ ವೀಕ್ಷಕರೇ, ಇದು ದೊಡ್ಡ ಮಟ್ಟದಲ್ಲಿ ಮತ್ತೆ ಖರೀದಿ ಜೋರಾಗ್ತಾ ಇದೆ. ಇಲ್ಲಿಂದ ಮತ್ತೆ ಬಂಗಾರ 2,45,000 ದಾಟಿದಂದ್ರೆ 2,50,000 ರೂಪಾಯಿ ತನಕ ಮತ್ತೊಮ್ಮೆ ಬರುವ ಚಾನ್ಸ್ ಇದೆ ವೀಕ್ಷಕರೇ. ಆದ್ರೆ ಕಳೆದ 3 ತಿಂಗಳಿಂದ ಬೆಲೆ ಇಳಿಕೆ ಆಗ್ತಾ ಇತ್ತು. ದಿಢೀರ್ ಅಂತ ಏನಾಯ್ತು? ಬೆಲೆ ಎದಕ್ಕೆ ಏರಿಕೆ ಆಗ್ತಾ ಇದೆ? ಇದರ ಹಿಂದೆ ಇರೋ ಕಾರಣ ಏನಂದ್ರೆ, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಕೊನೆಯಾಗುವ ಮತ್ತೊಮ್ಮೆ ಸಾಧ್ಯತೆ ಇದೆ. ಕಚ್ಚಾ ತೈಲ ಬೆಲೆ ಇಳಿಕೆ ಆಗಿದೆ. ಸೊ ಹೂಡಿಕೆದಾರರು ಮತ್ತೆ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಲು ಪ್ರಾರಂಭ ಮಾಡಿರಬಹುದು. ಸೊ ಈ ಒಂದು ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗಿದೆ. ಕಳೆದ 3 ದಿನದಲ್ಲಿ 15,000 ರೂಪಾಯಿ ಬೆಳ್ಳಿ ಬೆಲೆ ಏರಿಕೆ ಆಗಿದೆ. ನೋಡಿ, 2,14,000 ರೂಪಾಯಿಗೆ ಬಂದಾಗ ನಾವು ಹೇಳಿದ್ವಿ ತುಂಬಾ ಜನರಿಗೆ ಸ್ವಲ್ಪ ನೀವು ಹೂಡಿಕೆ ಮಾಡಿ ಅಂತ. ಅವಾಗ ಯಾರೆಲ್ಲ ಒಂದು ಬಂಗಾರ ಬೆಳ್ಳಿ ಖರೀದಿ ಮಾಡಿದ್ರಲ್ಲ, ಇವತ್ತು ಅವರು ಮಾರಾಟ ಮಾಡಿದ್ರೆ ಅವರಿಗೆ ಲಾಭ ಅಂತಾನೆ ಹೇಳ್ಬಹುದು. ಆದ್ರೆ ನೀವು ಆಭರಣ ಖರೀದಿ ಮಾಡಿದ್ರೆ ಮಾರಾಟ ಮಾಡಬೇಡಿ. ಯಾಕಂದ್ರೆ ಆಭರಣ ಮಾರಾಟ ಮಾಡಿದ್ರೆ ನಿಮಗೆ ನಷ್ಟವಾಗುತ್ತೆ. ಅದರಲ್ಲಿ ಮೇಕಿಂಗ್ ಚಾರ್ಜ್ ಅದು ವಾಪಸ್ ನಿಮಗೆ ಬರೋದೇ ಇಲ್ಲ. ನೋಡಿ, 1 kg ಬೆಳ್ಳಿ ಬೆಲೆ 2,40,000 ರೂಪಾಯಿ. ಇದು ಮಾರ್ಕೆಟ್ ರೇಟು. ಅಂದ್ರೆ ನೀವೇನಾದ್ರೂ ಅಂಗಡಿಗಳಿಗೆ ಹೋಗಿ ಬೆಳ್ಳಿ ಖರೀದಿ ಮಾಡ್ತೀರಾ ಅಂದ್ರೆ 2,40,000 ರೂಪಾಯಿ 1 kgಗೆ ಅಂತ ಹೇಳ್ಬಹುದು. ಅದೇ ನೀವೇನಾದ್ರೂ ಆನ್ಲೈನ್ ನಲ್ಲಿ ETFs ಅಂತ ಬರುತ್ತೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಬರುತ್ತೆ, ಅದು ನೀವೇನಾದ್ರೂ ಬಂಗಾರ ಬೆಳ್ಳಿ ಖರೀದಿ ಮಾಡ್ತೀರಾ ಅಂದ್ರೆ ಅದರದ್ದು ಬೆಲೆ, ಬೆಳ್ಳಿ ಬೆಲೆ 2,28,000, 2,30,000. ನೋಡಿ, 2 ದಿನದ ಹಿಂದೆ 2,15,000 ರೂಪಾಯಿ ಇತ್ತು. 2 ದಿನದಲ್ಲಿ 13, 14, 15,000 ರೂಪಾಯಿಷ್ಟು ಬೆಲೆ ಏರಿಕೆ ಆಗಿದೆ. ಆದ್ರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಯಾವಾಗ ಬೆಲೆ ಏರಿಕೆ ಆಗಿದೆ ನಂತರ ಮರುದಿನವೇ ಬೆಲೆ ಕೂಡ ಇಳಿಕೆ ಆಗಿದೆ ವೀಕ್ಷಕರೇ. ಯಾಕಂದ್ರೆ ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ, ಹೂಡಿಕೆದಾರರು ತಮ್ಮ ಒಂದು ಹೂಡಿಕೆಯನ್ನ, ಹೋಲ್ಡಿಂಗ್ಸ್ ಅನ್ನ ಮಾರಾಟ ಮಾಡಿಬಿಡ್ತಾರೆ. ಲಾಭ ಬಂತು ಅಂತ ಸೇಲ್ ಮಾಡ್ತಾರೆ. 2 ಲಕ್ಷ ರೂಪಾಯಿಗೆ ತಗೊಂಡವರು 2,10,000 ತಗೊಂಡವರು 2,30,000 ರೂಪಾಯಿ ಬಂದಾಗ ಮಾರಾಟ ಮಾಡ್ತಾರೆ. ಯಾವಾಗ ಹೆಚ್ಚು ಜನ ಬೆಳ್ಳಿ ಬಂಗಾರ ಮಾರಾಟ ಮಾಡ್ತಾರೆ, ಬೆಲೆಗಳು ಅಲ್ಲಿಂದ ಮತ್ತೆ ಉಲ್ಟಾ ಹೊಡೆದು ಕುಸಿಯುತ್ತೆ. ಸೊ ಈ ಪ್ರಕಾರ ಮತ್ತೆ ನೋಡಿ, ಬಂಗಾರದ ಚಾರ್ಟ್ ಕೂಡ ನೋಡಿ, ಬಂಗಾರ ಕೂಡ ಒಂದೇ ದಿನದಲ್ಲಿ 4,000 ರಿಂದ 5,000 ರೂಪಾಯಿ ಐತಿಹಾಸಿಕ ಏರಿಕೆ ಕಂಡು ಬಂದಿದೆ ವೀಕ್ಷಕರೇ. ಇದು ಆಶ್ಚರ್ಯಕರ ಅಂತಾನೂ ಕೂಡ ಹೇಳ್ಬಹುದು. ಯಾಕಂದ್ರೆ ಕಳೆದ 3 ತಿಂಗಳಿಂದ ಬೆಲೆ ಇಳಿಕೆ ಆಗ್ತಾ ಇತ್ತು. ಆದ್ರೆ ಈಗ 1 ತಿಂಗಳ ಲೆವೆಲ್ ಅಲ್ಲಿ ಮತ್ತೆ 2,000 ರೂಪಾಯಿ ಬೆಲೆ ಏರಿಕೆ ಆಗಿದೆ. ಆದ್ರೆ 3 ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಈಗಲೂ ಕೂಡ 13,000 ರೂಪಾಯಿ ಲೋ ಅಲ್ಲಿದೆ. ಅಂದ್ರೆ 1,60,000 ಇತ್ತು ಮೇ ತಿಂಗಳಲ್ಲಿ, ಮತ್ತೆ ಫೆಬ್ರವರಿ ತಿಂಗಳಲ್ಲೂ ಕೂಡ 1,62,000 ಇತ್ತು. ಈಗ
1,48,000 ರೂಪಾಯಿ ಇದೆ. ನೋಡಿ, ಇದು ಒಂದೇ ದಿನ 4,000-5,000 ರೂಪಾಯಿಗೆ ಏರಿಕೆ. ಕಾರಣ ಏನಂದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಕೊನೆ ಆಗ್ತಾ ಇದೆ, ಮತ್ತೆ ಕಚ್ಚಾ ತೈಲ ಬೆಲೆ ಇಳಿಕೆ ಆಗ್ತಿದೆ, ಅಮೆರಿಕನ್ ಡಾಲರ್ ಮತ್ತೆ ಸ್ವಲ್ಪ ವೀಕ್ ಆಗಿದೆ. ಸೊ ಬಂಗಾರ ಬೆಳ್ಳಿ ಟ್ರೆಂಡ್ ಆಗಿದೆ. 8,000 ರೂಪಾಯಿ ಅಷ್ಟು ಬೆಲೆ 2-3 ದಿನದಲ್ಲಿ ಬಂಗಾರದಲ್ಲಿ ಏರಿಕೆ ಆಗಿದೆ. ಆದ್ರೆ ನಾವು ನಿಮಗೆ ಮೊದಲೇ ಹೇಳಿದ್ವಿ 1,40,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಒಂದು ಸಪೋರ್ಟ್ ಬ್ರೇಕ್ ಆಗ್ತಾ ಇಲ್ಲ. ಈ ಸಪೋರ್ಟ್ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಇಲ್ಲಿಂದ ಏನಾದ್ರೂ ಮತ್ತೆ ಖರೀದಾರಿ ಬಂತು ಅಂದ್ರೆ ಅಲ್ಲಿಂದ ಮತ್ತೆ ಬೆಲೆ ಏರಿಕೆ ಆಗೋ ಚಾನ್ಸ್ ಇದೆ ಅಂತ ಹೇಳಿದ್ವಿ. ಸೊ ನೋಡಿ, ಮತ್ತೆ ಅದೇ ತರ ಆಗ್ತಾ ಇದೆ. 1,50,000 ಏನಾದ್ರೂ ದಾಟಿದಂದ್ರೆ 1,55,000 ರೂಪಾಯಿ ತನಕ ಬೆಲೆ ಹೋಗ್ಬಹುದು. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಇಲ್ಲೂ ಕೂಡ ನೋಡಬಹುದು ಯಾವಾಗ ಬೆಲೆಗಳು ಏರಿಕೆ ಆಗಿದೆ ಮತ್ತೆ ಅಲ್ಲಿಂದ ಇಳಿಕೆ ಕೂಡ ಆಗಿದೆ. ಇದು ಚಾರ್ಟ್ ಕೂಡ ನೋಡಬಹುದು. 8,000 ರೂಪಾಯಿಗೆ ಏರಿಕೆ ಆಗಿದೆ. ಆದ್ರೆ ಯಾರೆಲ್ಲ ತಮ್ಮ ಹೂಡಿಕೆಯನ್ನ ಮಾರಾಟ ಮಾಡ್ತಾರೆ, ಹೂಡಿಕೆದಾರರು ಅಂದ್ರೆ ಸಾವಿರಾರು ಕೋಟಿ ಹಣದಲ್ಲಿ ಹೂಡಿಕೆ ಮಾಡ್ತಾರೆ, ಸೊ ಅವ್ರೇನಾದ್ರು ತಮ್ಮ ಹೋಲ್ಡಿಂಗ್ಸ್ ಅನ್ನ ಮಾರಾಟ ಮಾಡಿದ್ರೆ ಅಲ್ಲಿಂದ ಬೆಲೆ ಮತ್ತೆ ಇಳಿಕೆ ಆಗಬಹುದು. ಸೊ ವೀಕ್ಷಕರು, ಈ ಬಾರಿ ಮಾರ್ಕೆಟ್ ಸ್ವಲ್ಪ ವಾಲಟಿಲಿಟಿ ಜಾಸ್ತಿ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ನೋಡಿ, ಇಲ್ಲಿ ಬೆಳ್ಳಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ನೀವು ಹೂಡಿಕೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ 2 ಟೈಪ್ ಅಲ್ಲಿ ನೀವು ಹೂಡಿಕೆ ಮಾಡಬಹುದು. ಮೊದಲು ನೀವೇನಾದ್ರೂ ಆಭರಣ ಮಾಡಿಸ್ತೀರಾ ಅಂದ್ರೆ ನೀವು ಬಂಗಾರ ಯಾವಾಗಲೂ ತಗೊಳ್ಳಿ. ನೀವು ಆಭರಣ ಮಾಡಿಸ್ತೀರಾ ಅಂದ್ರೆ ಮತ್ತೆ ವಾಪಸ್ ಅದನ್ನ ಮಾರಾಟ ಮಾಡಬಾರ್ದು. ಒಂದು ವೇಳೆ ನೀವು ಆಭರಣ ಇವತ್ತು ಮಾಡಿಸಿರ್ತೀರಾ, ನಾಳೆ ಮಾರಾಟ ಮಾಡ್ತೀರಾ ಅಂದ್ರೆ ನಿಮಗೆ ನಷ್ಟವೇ ಆಗುತ್ತೆ. ಯಾಕಂದ್ರೆ ಆಭರಣದಲ್ಲಿ ಮೇಕಿಂಗ್ ಚಾರ್ಜ್ ನೀವೇನ್ ಕೊಟ್ಟಿರ್ತೀರಾ ಅದು ನಿಮಗೆ ವಾಪಸ್ ಬರೋದೇ ಇಲ್ಲ. 1,00,000 ರೂಪಾಯಿಗೆ 10,000 15,000 ರೂಪಾಯಿ ಮೇಕಿಂಗ್ ಚಾರ್ಜ್ ನಿಮ್ಮ ಹತ್ರ ತಗೊಂಡಿರ್ತಾರೆ, ಅದು ನಿಮಗೆ ವಾಪಸ್ ಬರೋದಿಲ್ಲ. ನೀವು ಹೂಡಿಕೆ ಮಾಡಬೇಕು ಹಣ ಅಂದ್ರೆ ನೀವು ಬಂಗಾರದ ಗಟ್ಟಿ ಬಂಗಾರ ಅಂದ್ರೆ 24 ಕ್ಯಾರೆಟ್ ಅಂತ ಬರುತ್ತೆ, ಅದರಲ್ಲಿ ತಗೋಬೇಕು. ಸೊ 18 ಕ್ಯಾರೆಟ್ ಅಂದ್ರೆ ಇದು ಆಭರಣದ ಬೆಲೆ. ಅದರದ್ದು ಬೆಲೆ ಇವತ್ತು ಒಂದೇ ದಿನ 1,400ರಿಂದ 1,500 ರೂಪಾಯಿಷ್ಟು ಬೆಲೆ ಏರಿಕೆ ಆಗಿದೆ. ನೋಡಿ, ಮತ್ತೆ 1,09,000 ರೂಪಾಯಿ ಗಡಿಗೆ ಬಂದಿದೆ 18 ಕ್ಯಾರೆಟಿನ 10 ಗ್ರಾಮ್ ಚಿನ್ನದ ಬೆಲೆ. ವೀಕ್ಷಕರೇ, ಇದು ಒಂದು ಆಶ್ಚರ್ಯಕರ ಅಂತ ಹೇಳ್ಬಹುದು. ಯಾಕಂದ್ರೆ 2-3 ದಿನದ ಹಿಂದೆ 1,05,000 ರೂಪಾಯಿ ಇದ್ದ 18 ಕ್ಯಾರೆಟ್ ಚಿನ್ನದ ಬೆಲೆ ಈಗ 1,09,000 ರೂಪಾಯಿಗೆ ಬಂದಿದೆ. ಅಂದ್ರೆ 4,000 ರೂಪಾಯಿ 2 ದಿನದಲ್ಲಿ ಏರಿಕೆ ಆಗಿದೆ. ಆದ್ರೆ 3 ತಿಂಗಳ ಹಿಂದೆ ಇದ್ರದ್ದು ಬೆಲೆ 1,18,000 ರೂಪಾಯಿ ಇತ್ತು. ಅಂದ್ರೆ ಈಗಲೂ ಕೂಡ 3 ತಿಂಗಳಿಗೆ ನಾವು ಕಂಪೇರ್ ಮಾಡಿದ್ರೆ, ಅಂದ್ರೆ ಫೆಬ್ರವರಿ ತಿಂಗಳಿಗೆ ಆಗಸ್ಟ್ ತಿಂಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ಬರೋಬ್ಬರಿ 8,000 ರೂಪಾಯಿ ಈಗಲೂ ಕೂಡ ಬೆಲೆ ಇಳಿಕೆಲಿದೆ ಅಂತ. ನೋಡಿ, 18 ಕ್ಯಾರೆಟ್ ಅಂದ್ರೆ ಇದು ಆಭರಣ ಆಗಿರೋದ್ರಿಂದ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಇರುತ್ತೆ, ಮತ್ತೆ GST ಕೂಡ 3% ಎಕ್ಸ್ಟ್ರಾ ಇರುತ್ತೆ. ಇದು ಎಕ್ಸ್ಟ್ರಾ ನೀವು ಕೊಡಬೇಕಿರುತ್ತೆ. ಸೊ ನೀವು ಬಂಗಾರ ತಗೊಂಡ್ಮೇಲೆ ಬಿಲ್ ಕೂಡ ಚೆಕ್ ಮಾಡಿ. ಬಿಲ್ ಅಂದ್ರೆ ಏನು? ಬಿಲ್ ಅಲ್ಲಿ ಈಗ ನೀವು ಒಂದು 10 ಗ್ರಾಮ್ದು ಬಂಗಾರ ತಗೊಂಡಿದ್ರೆ ಅದರಲ್ಲಿ 10 ಗ್ರಾಮ್ ಅಂತ ಹಾಕಿದ್ದಾರೋ ಅಥವಾ 9 ಗ್ರಾಮ್ ಅಂತ ಬರೆದಿದ್ದಾರೋ ಅದನ್ನು ನೀವು ಚೆಕ್ ಮಾಡಬೇಕಾಗುತ್ತೆ, ಅಥವಾ 11 ಗ್ರಾಮ್ ಅಂತ ಹಾಕಿರ್ತಾರೆ. ಸೊ ಇಲ್ಲಿ ಏನಾಗಿರುತ್ತೆ, ಕೆಲವೊಮ್ಮೆ ಬಂಗಾರ ಮತ್ತು ಬೆಳ್ಳಿ ಮೇಲೆ ಸ್ಟೋನ್ಸ್ ಅನ್ನ ಹಾಕಿರ್ತಾರೆ, ಆರ್ಟಿಫಿಷಿಯಲ್ ಅಂತ ನಾವೇನ್ ಕರಿತೀವಿ, ಆರ್ಟಿಫಿಷಿಯಲ್ ಸ್ಟೋನ್ಸ್ ಅಂತ. ಅದರದ್ದು ಬೆಲೆ ಕೂಡ ಬಂಗಾರದ ಮೇಲೆ ತೂಕ ಮಾಡಿದ್ರೆ ಅದರದ್ದು ವೇಟ್ ಬಂಗಾರದ ಕಂಪೇರ್ಗೆ ಬಂದ್ಬಿಡುತ್ತೆ. ಅಂದ್ರೆ ಬಂಗಾರ 10 ಗ್ರಾಮ್ ಇದ್ರೆ ಅದ್ರ ಮೇಲೆ 1 ಗ್ರಾಮಿನ ಆರ್ಟಿಫಿಷಿಯಲ್ ಸ್ಟೋನ್ಸ್ ಗಳಿದ್ರೆ ಅದು ನೀವು ಮೈನಸ್ ಮಾಡಿಸಬೇಕು, ಅಂದ್ರೆ ಅದನ್ನ ಕಡಿತ ಮಾಡಿಸಬೇಕು. 9 ಗ್ರಾಮ್ಗೆ ಮಾತ್ರ ನೀವು ಬಂಗಾರದ ಲೆಕ್ಕ ಕೊಡಬೇಕು. 1 ಗ್ರಾಮ್ ಏನಿದೆ ನೋಡಿ ಅದು ಸಪರೇಟ್ ಆಗಿ ಲೆಕ್ಕ ಕೊಡಬೇಕು. ಅದು 500 ರೂಪಾಯಿ 600 ರೂಪಾಯಿ ಇರುತ್ತೆ. 1 ಗ್ರಾಮ್ ಬಂಗಾರದ ಬೆಲೆ 15,000 ರೂಪಾಯಿ ಇದ್ರೆ 1 ಗ್ರಾಮ್ ಒಂದು ಆರ್ಟಿಫಿಷಿಯಲ್ ಸ್ಟೋನ್ ನ ಬೆಲೆ 500-600 ರೂಪಾಯಿ ಇರುತ್ತೆ. ಸೊ ನೀವು ಅದನ್ನ ಲೆಕ್ಕ ಮಾಡಬೇಕಾಗುತ್ತೆ ವೀಕ್ಷಕರೇ. ಹಾಗಾದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ನೋಡಿ? 22 ಕ್ಯಾರೆಟ್ ಅಂದ್ರೆ ಇದು 91.6% ಇದರಲ್ಲಿ ಬಂಗಾರ ಇರುತ್ತೆ, 8.4% ಇದರಲ್ಲಿ ಮಿಕ್ಸ್ ಮಾಡಿರ್ತಾರೆ. ಅಂದ್ರೆ ಮಿಕ್ಸ್ ಮಾಡಿ ಆಭರಣ ರೆಡಿ ಮಾಡಿರ್ತಾರೆ. ಇದ್ರದ್ದು ಬೆಲೆ ಮತ್ತೆ 1,33,600 ರೂಪಾಯಿಗೆ ಬಂದಿದೆ. ತುಂಬಾ ದಿನಗಳ ನಂತರ ನೋಡಿ, ನಿನ್ನೆ ಮೊನ್ನೆ 1,30,000 ರೂಪಾಯಿ ಇತ್ತು. ಅವಾಗ ಯಾರೆಲ್ಲ ಖರೀದಿ ಮಾಡಿದ್ರು ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಆದ್ರೆ ಹೊಸದಾಗಿ ಈಗ ನೀವೇನಾದ್ರೂ ಖರೀದಿ ಮಾಡಲು ಪ್ಲಾನ್ ಮಾಡ್ತಿದ್ರೆ ನೋಡಿ, ಮಾರ್ಕೆಟ್ ಈಗ ಸ್ವಲ್ಪ ಅಪ್ಸೈಡ್ ಹೋಗಿದೆ. ಈಗ ಮಾರ್ಕೆಟ್ ಮೂಮೆಂಟಮ್ ಜಾಸ್ತಿ ಇದೆ, ಅಂದ್ರೆ ಏರಿಕೆ ಆಗ್ತಾ ಇದೆ. ಸೊ ಈಗ ನೀವು ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಸ್ವಲ್ಪ ವೇಟ್ ಮಾಡಿ, ಇನ್ನೊಂದು ಸ್ವಲ್ಪ ಕರೆಕ್ಷನ್ ಬರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಪ್ರಮುಖ ಕಾರಣ ಬಂಗಾರದಲ್ಲಿ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗಿದ್ದು ನಿಜ. 3 ತಿಂಗಳಿಂದ ಬೆಲೆಗಳು ಇಳಿಕೆ ಆಗ್ತಿದೆ. ಸೊ ಒಂದೇ ದಿನ ಬೆಲೆ ಏರಿಕೆ ಆಗಿರೋದ್ರಿಂದ ಮತ್ತೆ ಏನಾದ್ರೂ ಹೂಡಿಕೆದಾರರು ಹೆಚ್ಚು ಪ್ರಮಾಣದಲ್ಲಿ ಲಾಭವನ್ನ ಬುಕ್ ಮಾಡಿದ್ರೆ ಅಲ್ಲಿಂದ ಮತ್ತೆ ಬೆಲೆ ಇಳಿಕೆ ಆಗೋ ಸಾಧ್ಯತೆ ಕೂಡ ಇದೆ ವೀಕ್ಷಕರೇ. ಸೊ ನೀವೇನಾದ್ರೂ ಬಂಗಾರ ತಗೋಲೇಬೇಕು, ನಿಮ್ಮ ಮನೆಯಲ್ಲಿ ಶುಭ ಸಮಾರಂಭ ಇದೆ, ಮದುವೆ ಇದೆ, ಮತ್ತೆ ನಿಮಗೆ ಆಭರಣಕ್ಕೆ ಬಂಗಾರ ಬೇಕೇ ಬೇಕು ಅಂದ್ರೆ ನೀವು ಸ್ವಲ್ಪ ಬಂಗಾರ ತಗೋಬಹುದು. ಆದ್ರೆ ಬೆಲೆ ಏರಿಕೆ ಆದಾಗ ಹೂಡಿಕೆ ಮಾಡಬಾರ್ದು. ಯಾವಾಗ ಬೆಲೆ ಇಳಿಕೆ ಆಗಿರುತ್ತೆ ಅವಾಗ ಹಣವನ್ನ ಹೂಡಿಕೆ ಮಾಡಬೇಕು. ಇದರಿಂದ ನಿಮಗೆ ಎವರೇಜ್ ಬೈಯಿಂಗ್ ವ್ಯಾಲ್ಯೂ ಬರುತ್ತೆ. ನಮ್ಮ ಪ್ರಕಾರ ಸದ್ಯಕ್ಕೆ ಬಂಗಾರ ತಗೊಳ್ಳೋರು ಸ್ವಲ್ಪ ಇನ್ನು ವೇಟ್ ಮಾಡಿ. ನೋಡಿ, ಇಲ್ಲಿಂದ ಬೆಲೆ ಮತ್ತೆ 1,55,000 1,60,000 ಆಗ್ಬಹುದು, ಅಥವಾ ಇಲ್ಲಿಂದ ಮತ್ತೆ ಸ್ವಲ್ಪ 3-4 ಸಾವಿರ ಇಳಿಕೆನೂ ಆಗ್ಬಹುದು. ಯಾಕಂದ್ರೆ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಗಿರೋದ್ರಿಂದ ನಾವು ಕೂಡ ಹೀಗೆ ಆಗುತ್ತೆ ಎಂಬುದಕ್ಕೆ ಏನೂ ಕೂಡ ಗ್ಯಾರಂಟಿ ಕೊಡಕ್ ಬರಲ್ಲ. ಸೊ ವೀಕ್ಷಕರಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಬಂಗಾರದ ಬೆಲೆ
ಇವತ್ತು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಇದು ಆಶ್ಚರ್ಯಕರ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ನೋಡಿ, 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಅಂತ ಬರುತ್ತೆ ಪ್ರಶ್ನೆ. ಇದು ಹೂಡಿಕೆ ಮಾಡೋರು ಅಂದ್ರೆ ಆಭರಣ ಬೇಕು ಅಂದ್ರೆ 22 ಕ್ಯಾರೆಟ್ ತಗೊಳ್ಳಿ, 18 ಕ್ಯಾರೆಟ್ ತಗೊಳ್ಳಿ, ಹಾಲ್ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. 24 ಕ್ಯಾರೆಟ್ ಇದು ಹೂಡಿಕೆದಾರರು ಇನ್ವೆಸ್ಟ್ಮೆಂಟ್ ಅಂತ ತಗೋತಾರೆ. ಯಾರೆಲ್ಲ 1,40,000 ಮೊನ್ನೆ 1,42,000 ರೂಪಾಯಿ ತನಕ ಬಂದಿತ್ತು, ಈಗ 1,45,000 ದಾಟಿದೆ. ಇನ್ನು 2 ದಿನದಲ್ಲಿ ಅಂದ್ರೆ ಇದ್ರದ್ದು ಬೆಲೆ ಅಪ್ಡೇಟ್ ಆದ್ರೆ 1,48,000 ರೂಪಾಯಿ ತನಕ ಅಥವಾ 1,50,000 ರೂಪಾಯಿ ತನಕ ನಿಮಗೆ ಮಾರ್ಕೆಟ್ ಅಲ್ಲಿ 24 ಕ್ಯಾರೆಟ್ 10 ಗ್ರಾಮ್ ಬಂಗಾರದ ಬೆಲೆ ಸಿಗಲಿದೆ. ಅಂದ್ರೆ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 1.5 ಲಕ್ಷ ರೂಪಾಯಿ ಹತ್ರ ಬಂದಿದೆ. GST ಕೂಡ ಇದ್ರ ಮೇಲೆ ಇರಲಿದೆ ಅಂತಾನೆ ಹೇಳ್ಬೋದು. ನೋಡಿ, ಹೂಡಿಕೆದಾರರು 24 ಕ್ಯಾರೆಟ್ ತಗೋತಾರೆ, ಆದ್ರೆ ಆಭರಣ ಮಾಡಿಸೋರು 22 ಕ್ಯಾರೆಟ್ ತಗೋತಾರೆ. ಆಭರಣ ನೀವೇನಾದ್ರೂ ಮರಳಿ ಮಾರಾಟ ಮಾಡ್ತೀರಾ ಬೆಲೆ ಏರಿಕೆ ಆದ್ರೆ ಅಂದ್ರೆ ಅದು ನಿಮಗೆ ಲಾಭ ಕೊಡಲ್ಲ. ನೀವು ಹೂಡಿಕೆ ಮಾಡೋರು ಆನ್ಲೈನ್ ನಲ್ಲಿ ETF ಅಂತ ಬರುತ್ತೆ, ಅಂದ್ರೆ ಸೆಬಿ ರಿಜಿಸ್ಟರ್ಡ್ ಇರುವ ಅಪ್ಲಿಕೇಶನ್ಗಳಲ್ಲಿ ಮಾತ್ರ ನೀವು ETF ಅನ್ನ ತಗೋಬಹುದು. ನಕಲಿ ಆಪ್ಗಳಲ್ಲಿ ಹಣ ಹೂಡಿಕೆ ಮಾಡಬೇಡಿ, ನಿಮಗೆ ಮೋಸ ಕೂಡ ಆಗಬಹುದು. ಸೊ ವೀಕ್ಷಕರೇ, ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ನೀವು ಬಂಗಾರ ಬೆಳ್ಳಿ ಇವತ್ತು ತಗೋಬೇಕಾ ಬೇಡವಾ ಅಂತ ಪ್ರಶ್ನೆ ಕೇಳೋದಾದ್ರೆ ನೋಡಿ, ಮಾರ್ಕೆಟ್ ಈಗ ಅಪ್ಸೈಡ್ ಹೋಗ್ತಾ ಇದೆ, ಮಾರ್ಕೆಟ್ ಬೆಲೆ ಏರಿಕೆ ಆಗ್ತಿದೆ. ಸೊ ನೀವೇನಾದ್ರೂ ಬಂಗಾರ ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಿದ್ರೆ ಸ್ವಲ್ಪ ವೇಟ್ ಮಾಡಿ, ಮತ್ತಷ್ಟು ಸ್ವಲ್ಪ ಇಳಿಕೆ ಆದ್ರೆ ಮಾತ್ರ ನೀವು ಖರೀದಿ ಮಾಡುವ ಒಂದು ಪ್ಲಾನ್ ಮಾಡಬಹುದು. ವೀಕ್ಷಕರೇ, ಇವತ್ತಿಗೆ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ.